ದಿಲ್ಲಿಯಲ್ಲಿ ಸ್ಪಷ್ಟ ಬಹುಮತ ಬಿಜೆಪಿಗೆ ಆಗ್ತಾ ಇದೆ, ಕಾಂಗ್ರೆಸ್ ಖಾತೆ ತೆರೆದಿಲ್ಲ. ನಾವೆಲ್ಲ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಮತ್ತು ಎಕ್ಸಿಟ್ ಪೋಲ್ ಏನೊಂದು ನಿರೀಕ್ಷೆ ಮಾಡಿತ್ತು, ಆ ಹಿನ್ನೆಲೆಯಲ್ಲಿ ಜನತೆಯ ಆಶೀರ್ವಾದ, ದಿಲ್ಲಿ ಜನತೆಯ ಆಶೀರ್ವಾದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಸಿಕ್ಕಿದೆ. ಮತ್ತು ಭಾಳ ಮುಖ್ಯವಾಗಿ ಹೇಳುವಂಥದ್ದು, 10 ವರ್ಷಗಳ ಕಾಲ ಆಪ್ ಸರ್ಕಾರ ಇತ್ತು. ಕೇಜ್ರಿವಾಲರ ಒಂದು ವೈಯಕ್ತಿಕವಾದಂಥ ಇಮೇಜ್, ಅದರ ಮೇಲಿಂದ ಇವತ್ತು ಆಪ್ ಪಕ್ಷ ಬೆಳೆದದು. ಆದರೆ ಇವತ್ತು ಕೇಜ್ರಿವಾಲ್ಗೆ ಏನೊಂದು ಇಮೇಜ್ ಇತ್ತಲ್ಲ, ಅದು ಕಳ್ಕೊಂಡಿದ್ದಾರೆ. ಅಣ್ಣಾ ಹಜಾರೆ ಅವರು ಭಾಳ ದೊಡ್ಡ ಹೋರಾಟಗಾರರು. ಇವತ್ತು ದೇಶದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಬರಬೇಕು, ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಮಾಜ ಸರ್ಕಾರ ನಿರ್ಮಾಣ ಆಗಬೇಕನ್ನುವಂಥ ಆಸೆ ಇಟ್ಕೊಂಡು ಅವರು ಹೋರಾಟ ಮಾಡಿದ್ರು. ಅದರಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ಕೇಜ್ರಿವಾಲ್. ಆ ಹೋರಾಟದ ಹಿನ್ನೆಲೆಯಲ್ಲೇ ಅವ್ರು ಮುಂದೆ ಬಂದಂಥವ್ರು ಕೇಜ್ರಿವಾಲ್. ಅದನ್ನು ಉಪಯೋಗ ಮಾಡಿಕೊಂಡು ಅವರು ದಿಲ್ಲಿಯ ಗದ್ದುಗೆಯನ್ನು ಹಿಡಿದ್ರು. ಮತ್ತು ಯಾವ ರೀತಿ ಅಂದರೆ, ಬಹುಶಃ ಮೊದಲನೇ ಎಲೆಕ್ಷನ್, ಎರಡನೇ ಎಲೆಕ್ಷನ್ನು ಅವರು ಗೆದ್ದಿದ್ದು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ. ಆಲ್ಮೋಸ್ಟ್ ಅಪೋಸಿಷನ್ದವ್ರನ್ನ ವಾಶೌಟ್ ಮಾಡುವಂಥ ರೀತಿಯಲ್ಲಿ ಅವ್ರು ಗೆದ್ದು ಬಂದರು. ಆದರೆ ಇವತ್ತು 10 ವರ್ಷದ ಅವಧಿಯಲ್ಲಿ ಅಲ್ಲಿ ದಿಲ್ಲಿಯ ಜನತೆ ಏನೊಂದು ನಿರೀಕ್ಷೆ ಇಟ್ಕೊಂಡಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದರಿಂದ ಮತ್ತು ಏನೊಂದು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀವಿ ಅನ್ನುವಂಥದ್ದು ಆ ಕಲ್ಪನೆ ಏನು ಕೊಟ್ಟರು, ಅದರಲ್ಲಿ ಜನ ನಿರೀಕ್ಷೆ ಏನು ಮಾಡಿದರು, ಅದಕ್ಕೆ ನಿರಾಶೆ ಆಗಿದ್ದಾರೆ ಜನ. ಮತ್ತು ಭಾಳಷ್ಟು ಸ್ಕ್ಯಾಮ್ಗಳು, ಇದು ಲಿಕ್ಕರ್ ಸ್ಕ್ಯಾಮ್ ಇರ್ಬೋದು, ಮತ್ತೊಂದು ಸ್ಕ್ಯಾಮು, ಇವನು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಕೇಜ್ರಿವಾಲ್ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಆಶೀಶ್ ಅವರು ಹಿಡ್ಕೊಂಡು, ಸಿಸೋಡಿಯಾ ಹಿಡ್ಕೊಂಡು, ಮತ್ತು ಅದರ ಜೊತೆಗೆ 4-5 ಜನ ಮಿನಿಸ್ಟ್ರು ಸಹಿತ ಜೈಲಲ್ಲಿ ಹೋಗಿ ಬಂದರು. ಇನ್ನೂ ಕೇಸ್ ನಡೀತಾ ಇದೆ, ಬೇಲ್ ಮೇಲಿದ್ದಾರೆ ಎಲ್ಲರೂ ಆಲ್ಮೋಸ್ಟ್. ಹೀಗಾಗಿ ಈ ಕರಪ್ಷನ್ ಚಾರ್ಜಸ್ಸು ಅದರಿಂದ ಏನಾಯಿತು, ಜನರಿಗೆ ಭ್ರಮ ನಿರಸನ ಆಯಿತು. ಮತ್ತು ಉತ್ತಮ ಆಡಳಿತ ಕೊಟ್ಟಿವಿ ಅಂತ ಹೇಳ್ತಾರೆ. ಇವತ್ತು ಪರಿಸರ ಮಾಲಿನ್ಯವನ್ನು ಕಾಯ್ಕೊಳ್ಳೋಕ್ಕಾಗಲಿಲ್ಲ ದಿಲ್ಲಿಯಲ್ಲಿ. ಹೀಗಾಗಿ ಯಾವ ರೀತಿ ಆಡಳಿತ ನಡೆಸಿದ್ರು ಅಂತಂದರೆ, ಇವತ್ತು ಅಲ್ಲಿ ಪರಿಸರ ಮಾಲಿನ್ಯ ಎಷ್ಟಾಗಿದೆ ಅಂತಂದರೆ, ದಿಲ್ಲಿ ನಗರ ಇದೇ ಬರೇ ಭಾರತ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಪ್ರಮುಖವಾದಂಥ ಸ್ಥಾನದಲ್ಲಿ ಇವತ್ತು ಪರಿಸರ ಮಾಲಿನ್ಯದಲ್ಲಿ ದಿಲ್ಲಿ ಇದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ದಿಲ್ಲಿಯ ಜನ ಇವತ್ತು ಆಪ್ ಸರ್ಕಾರವನ್ನು ತಿರಸ್ಕಾರ ಮಾಡಿದ್ದಾರೆ, ಕೇಜ್ರಿವಾಲ್ ತಿರಸ್ಕಾರ ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ, ಬಲಾಢ್ಯ ನಾಯಕತ್ವ ಈ ದೇಶವನ್ನು ಸಂರಕ್ಷಣೆ ಮಾಡಿದೆ, ರಕ್ಷಣೆ ಕೊಟ್ಟಿದೆ. ಮತ್ತು ಇಡೀ ಜಗತ್ತಿನಲ್ಲಿ ಒಂದು ಗೌರವ ತರುವಂಥ ಕೆಲಸ ಮೋದಿಯವರ ನಾಯಕತ್ವ ಮಾಡಿದ್ದರಿಂದ ಇವತ್ತು ಮೋದಿಯವರ ನಾಯಕತ್ವ ದಿಲ್ಲಿಗೂ ಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ದಿಲ್ಲಿಯ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಆರಿಸಿ ತೊಗೊಂಬಂದಿದ್ದಾರೆ. ಸ್ಪಷ್ಟ ಬಹುಮತ ಸಿಗುವ ಹಂತದಲ್ಲಿ ನಾವಿದ್ದೇವೆ. ಡೆಫಿನೆಟ್ಲಿ ಇದು ಮಧ್ಯಾಹ್ನವರೆಗೂ ರಿಸಲ್ಟ್ ಬಂದೇ ಬರ್ತದೆ. ಕ್ಲಿಯರ್ ಸ್ಪಷ್ಟವಾದಂಥ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಿಗ್ತದೆ. ಅದಕ್ಕಾಗಿ ಇವತ್ತು ದಿಲ್ಲಿಯ ಜನತೆಯನ್ನು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ರೀತಿ ಅಭೂತಪೂರ್ವವಂಥ ಜಯ ಗಳಿಸಲಿಕ್ಕೆ ಮೋದಿಯವರ ನಾಯಕತ್ವ ಭಾಳ ಮುಖ್ಯ ಕಾರಣ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಸ್ಥಳೀಯವಾದಂಥ ನಾಯಕತ್ವ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಳೆದ 3-4 ತಿಂಗಳಿಂದ ಮನೆ ಅಡ್ಡಾಡಿ, ಸ್ಲಮ್ಗೆ ಅಡ್ಡಾಡಿ ಇವತ್ತು ಜನರನ್ನು ಒಲಿಸುವಂಥ ಕೆಲಸ, ಜನರ ಪ್ರೀತಿ ಗಳಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಿದ್ದರಿಂದ ಮೋದಿಯವರ ನಾಯಕತ್ವ ಸಾಧನೆಯನ್ನು ಮೆಚ್ಚಿ ಇವತ್ತು ದಿಲ್ಲಿಯ ಜನತೆ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಒಂದು ಸ್ಪಷ್ಟ ಬಹುಮತದಿಂದ ನಾವು ಬಹುಮತದಿಂದ ಅಲ್ಲಿ ದಿಲ್ಲಿ ಗದ್ದುಗೆನೇ ಏರ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.